ವೀಕ್ಷಕರೇ ನಮಸ್ತೆ. ನಾನು ನಿಮ್ಮ ಪುನೀತ್ ಮಾತಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನಾನು ಏನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಈ ವಿಡಿಯೋ ಮಾಡೋ ಉದ್ದೇಶ ಏನಂಥೇಳಿ ನಿಮ್ಗೆ ಇವತ್ತು ನಾನು ತೋರಿಸ್ತೀನಿ. ನಾನಿವಾಗಿದ್ದೀನಿ ವಿಧಾನಸೌಧದ ಮುಂದೆ. ವೀಕ್ಷಕರೇ, ಏನಕ್ಕೆ ಇವರು ವಿಧಾನಸೌಧದ ಮುಂದೆ ವಿಡಿಯೋ ಮಾಡ್ತಾಯಿದ್ದಾರೆ, ಏನು ಉದ್ದೇಶ ಇರ್ಬೋದು ಅಂತ ನೀವು ತಿಳ್ಕೊಬೋದು. ಉದ್ದೇಶ ಇಷ್ಟೇ, ನಾನು ಏನು ಒಂದು P227 ಅನ್ನೋ ಒಂದು ಯೂಟ್ಯೂಬ್ ಚಾನಲ್, ನ್ಯೂಸ್ ಚಾನಲ್ನ ಓಪನ್ ಮಾಡಿದ್ದೀನಿ. ಈ ನ್ಯೂಸ್ ಚಾನಲ್ನ ಉದ್ದೇಶ ಏನು ಕಾರಣಕ್ಕೋಸ್ಕರ ನಾನು ಈ ಚಾನಲ್ನ ಓಪನ್ ಮಾಡಿದ್ದೀನಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸೋದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ವಿಧಾನಸೌಧ. ಈ ವಿಧಾನಸೌಧಕ್ಕೆ ನೀವುಗಳು ಆಯ್ಕೆ ಮಾಡಿ ಕಳಿಸ್ತಕ್ಕಂತಹ ಜನಪ್ರತಿನಿಧಿಗಳನ್ನ ನಿಮ್ಮ ಪರವಾಗಿ ಧ್ವನಿ ಎತ್ತಲಿಕ್ಕೋಸ್ಕರ ಈ ವಿಧಾನಸೌಧಕ್ಕೆ ಕಳಿಸಿರ್ತೀರ. ಅಂದರೆ ಕರ್ನಾಟಕದ 227 ಕ್ಷೇತ್ರಗಳೇನಿದೆ, ಈ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಪಬ್ಲಿಕ್ ಬಂದು ಗೌರ್ನಮೆಂಟ್ನ ಕ್ವಶನ್ ಮಾಡಲಿಕ್ಕಾಗಲಿ ಅಥವಾ ಅವರ ಕುಂದುಕೊರತೆಗಳನ್ನ ಏನಿದೆ ಅಂತ ತಿಳ್ಕೊಳ್ಳಿಕ್ಕಾಗಲಿ ಸಾಧ್ಯ ಆಗಲ್ಲ ಎಲ್ಲರೂ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ ಎಲ್ಲರೂ ಸೇರಿ ಒಮ್ಮತದಿಂದ ಯಾರು ಒಬ್ಬರನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಕಳಿಸ್ತೀರ. ಆ ಜನಪ್ರತಿನಿಧಿಯಾಗಿ ಬರ್ತಕ್ಕಂತಹ ವ್ಯಕ್ತಿ ಇಲ್ಲಿ ವಿಧಾನಸೌಧದಲ್ಲಿ ನಿಮ್ಮ ಪರ ಧ್ವನಿ ಎತ್ತಲಿಕ್ಕೆ ಬಂದಿರ್ತಾರೆ. ಸೊ ನೀವು ಕಳಿಸ್ತಕ್ಕಂತಹ ಒಬ್ಬ ಪ್ರತಿನಿಧಿ ಏನು ಇಲ್ಲಿಗೆ ಬಂದಿರ್ತಾರೋ ಅದು ಪ್ರತಿಯೊಬ್ಬರ ಆಸೆ ಸಹ ಆಗಿರುತ್ತೆ. ನಾನು ಒಂದಲ್ಲ ಒಂದು ದಿನ ನಾನು ವಿಧಾನಸೌಧಕ್ಕೆ ಹೋಗಬೇಕು, ನಾನು ವಿಧಾನಸೌಧದಲ್ಲಿ ನನ್ನ ಜನಗಳ ಪರವಾಗಿ ನಾನು ಧ್ವನಿ ಎತ್ತಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಸಹ ಆಗಿರುತ್ತೆ. ನೀವು ಯಾವ ಕಾರಣಕ್ಕೋಸ್ಕರ ಅವ್ರನ್ನ ಕಳಿಸಿರ್ತೀರ ಮತ್ತು ನಾನು ಈ ಚಾನಲ್ನ ಓಪನ್ ಮಾಡಿರೋ ಉದ್ದೇಶ ಏನು ಸಂಬಂಧ, ನಾವು ಅವ್ರನ್ನ ಕಳಿಸಿರೋದಕ್ಕೂ ಇವ್ರು ಈ ಚಾನಲ್ನ ಓಪನ್ ಮಾಡಿರೋದಕ್ಕೂ ಏನು ಸಂಬಂಧ ಇದೆ ಅಂತ ನೀವು ತಿಳ್ಕೊಬೋದು. ನಾನು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನೀಗ ತಿಳಿಸ್ತಾ ಹೋಗ್ತಾ ಇರ್ತೀನಿ.